ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ 1500 ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಬದುಕು ಬಂಗಾರದ ಬದುಕಾಗಲಿ, ಮಕ್ಕಳ ಕಲಿಕೆಗೆ ನೋಟ್ಬುಕ್ ಮತ್ತು ಪೆನ್ನು ನಮ್ಮಿ ಅಹಿಂದ ಸಂಘಟನೆಯ ಅಳಿಲು ಸೇವೆ, ಮಕ್ಕಳ ಬದುಕು ಬೆಳಕಾಗಲಿ, ಮಕ್ಕಳ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ, ನಾಡಿದೆ ಹಾಗೂ ದೇಶಕ್ಕೆ ಹೆಮ್ಮೆ ತರುವಂತಹ ಕಾರ್ಯಗಳನ್ನ ಮುದ್ದು ಮಕ್ಕಳು ಮಾಡಲಿ ಎಂದು ಹರಸಿದರು. ಈ ಸಂದರ್ಭದಲ್ಲಿ ಮಹೇಂದ್ರ ಮನೋತರ್ ಅವರು, ಸಮಾಜ ಸೇವಕರು ಹಾಗೂ ಭೀಮಶಿ ಕೆಂಪವಗೋಳ ಜಿಲ್ಲಾಧ್ಯಕ್ಷರು, ರಾಷ್ಟ್ರೀಯ ಅಹಿಂದ ಸಂಘಟನೆ ಬೆಳಗಾವಿ ರಾಜು ಎಸ್ ಬೈರುಗೋಳ, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಗೋಕಾಕ್ ರವಿಕುಮಾರ್ ರಾಯಣ್ಣ, ಸಮಾಜ ಸೇವಕರು ಗೋಪಾಲ ಪಾಕನಟ್ಟಿ, ಗೋಪಾಲ ಕಮತಿ, ಸಿದ್ದು ಯಕ್ಕುಂಡಿ, ಗೋಪಾಲ ಕೆಂಪವ್ವಗೋಳ, ಮಾರುತಿ ಡೋಳಿ, ಉದಯಕುಮಾರ ಜಟ್ಟನ್ನವರ, ಸುರೇಶ ಬೈರುಗೋಳ, ಮಹೇಶ ಸನದಿ, ಚುನ್ನಪ್ಪ ಪಾಕನಾಟಿ, ಮಲ್ಲಿಕಾ ಶಾಬಾ ನಗರಾಜಿ, ಮಲ್ಲಿಕಾ ಶಾಬಾ ನದಾಪ, ರಾಷ್ಟ್ರೀಯ ಅಹಿಂದ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ಮೂಡಲಗಿ.